ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ರಾಜಧಾನಿ ಮೈಸೂರು. ಹಲವಾರು ರಾಜವಂಶಗಳಿಂದ ಆಳ್ವಿಕೆಗೆ ಒಳಪಟ್ಟು ಇತಿಹಾಸದ ಪುಟದಲ್ಲಿ ತನ್ನದೇ ಆದಂತಹ ವಿಶೇಷ ಸ್ಥಾನವನ್ನು ಪಡೆದಿದೆ. ಭೌಗೋಳಿಕವಾಗಿ ಹೇಳುವುದಾದರೆ ಬೆಟ್ಟದಿಂದ ಹಿಡಿದು ಹರಿಯುವ ನದಿಯವರೆಗೂ ಹಲವಾರು ನೈಸರ್ಗಿಕ ಸಂಪನ್ಮೂಲಗಳನ್ನು ತನ್ನೊಡಲಲ್ಲಿ ಹೊಂದಿರುವ ಜಿಲ್ಲೆ ನಮ್ಮ ಮೈಸೂರು. ಕರುನಾಡಿನ ಜೀವನದಿಯಾದ ಕಾವೇರಿ ಇಲ್ಲಿ ಸಮೃದ್ಧವಾಗಿ ಹರಿಯುತ್ತಾಳೆ. ಜೊತೆಗೆ ಲಕ್ಷ್ಮಣ ತೀರ್ಥ, ಕಬಿನಿ ಹಾಗೂ ಕಪಿಲಾ ನದಿಗಳು ಇದ್ದರೂ ಸಹ ಕೆಲವೊಮ್ಮೆ ನೀರಿನ ಅಭಾವ ಉಂಟಾಗುವುದು ಸಹಜ. ಈ ಸಮಸ್ಯೆಗೆ ಪರಿಹಾರ ಕಲ್ಪಿಸುವಲ್ಲಿ ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಹಾಗೂ ಅಂತರ್ಜಲ ಅಭಿವೃದ್ಧಿ ಇಲಾಖೆಯು ಬಹಳಷ್ಟು ಯೋಜನೆಗಳನ್ನು ಕೈಗೊಂಡಿದೆ. ಮೈಸೂರು ವಿಭಾಗದ ವ್ಯಾಪ್ತಿಯಲ್ಲಿ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆ ಒಳಪಡಲಿದ್ದು, ಮೈಸೂರು ಜಿಲ್ಲೆಯ 7 ತಾಲೂಕುಗಳು ಹಾಗೂ ಚಾಮರಾಜನಗರ ಜಿಲ್ಲೆಯ 5 ತಾಲೂಕುಗಳು ಸೇರುತ್ತವೆ. ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಹಾಗೂ ಅಂತರ್ಜಲ ಅಭಿವೃದ್ಧಿ ಇಲಾಖೆಯು ರೈತರಿಗೆ ಅನುಕೂಲವಾಗುವಂತೆ ಭೂಮಿಯ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಏತ ನೀರಾವರಿ, ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಹಾಗೂ ಉಚಿತ ಬೋರ್ವೆಲ್ಗಳನ್ನೂ ನೀಡುವ ಮೂಲಕ ಜಿಲ್ಲೆಯ ನೀರಿನ ಸಮಸ್ಯೆಯನ್ನು ಪರಿಹರಿಸಲು ಹಾಗೂ ರೈತರಿಗೆ ವರ್ಷವಿಡೀ ವ್ಯವಸಾಯಕ್ಕೆ ಅನುಕೂಲವಾಗುವ ಕಾಯಕದಲ್ಲಿ ನಿರತವಾಗಿದೆ. ವರ್ಷ ಪೂರ್ತಿ ಜನರ ಜೀವನಕ್ಕೆ ಕೃಷಿ ಚಟುವಟಿಕೆಗಳಿಗೆ ಅಗತ್ಯ ನೀರು ಒದಗಿಸುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಹಾಗೂ ನಮ್ಮ ಇಲಾಖೆ ಅತ್ಯಂತ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ. ಒಟ್ಟಾರೆಯಾಗಿ ರಾಜ್ಯದ ಜಲಮೂಲಗಳ ಸಮಗ್ರ ನಿರ್ವಹಣೆ, ಆ ಮೂಲಕ ಅಂತರ್ಜಲ ಅಭಿವೃದ್ಧಿಗೆ ಭದ್ರ ಬುನಾದಿ ಹಾಕುವ ಮೂಲಕ ಸುಸ್ಥಿರ ಹಾಗೂ ಸಮೃದ್ಧ ಕರ್ನಾಟಕ ನಿರ್ಮಾಣ ಕೈ ನಾಂದಿ ಹಾಡಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಣ್ಣ ನೀರಾವರಿ ಹಾಗೂ ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಶ್ರೀ ಎನ್.ಎಸ್. ಬೋಸರಾಜುರವರ ಮಾರ್ಗದರ್ಶನದಲ್ಲಿ ಇಲಾಖೆಯು ನೀರಿನ ಭದ್ರತೆ ಒದಗಿಸುವ ಕಾಯಕದಲ್ಲಿ ಯಶಸ್ವಿಯಾಗಿ ನಿರತವಾಗಿದೆ. ಕಳೆದ 2 ವರ್ಷದಲ್ಲಿ ನಮ್ಮ ಇಲಾಖೆಯ ಸಚಿವರಾದ ಶ್ರೀ ಎನ್.ಎಸ್. ಬೋಸರಾಜುರವರ ನೇತೃತ್ವದಲ್ಲಿ ನಮ್ಮ ಸಣ್ಣ ನೀರಾವರಿ ಇಲಾಖೆಯ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದೆ. ಇದರಲ್ಲಿ ಪ್ರಮುಖವಾಗಿ ಕೃಷಿ ಚಟುವಟಿಕೆಗಳಿಗೆ ನೀರಾವರಿ ಕಲ್ಪಿಸುವುದು, ಅಂತರ್ಜಲ ಅಭಿವೃದ್ಧಿ ಒತ್ತು ನೀಡುವುದು, ಕೆರೆಗಳ ಸಂರಕ್ಷಣೆ ಹಾಗೂ ಜಲಮೂಲಗಳ ರಕ್ಷಣೆಗೆ ದಿಟ್ಟ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ರಾಜ್ಯಾದ್ಯಂತ 10 ಲಕ್ಷ ಹೆಕ್ಟೇರ್ ಜಮೀನುಗಳಿಗೆ ನೀರಾವರಿ ಒದಗಿಸುವ ಹಾಗೂ ಅಂತರ್ಜಲ ಅಭಿವೃದ್ಧಿ ಮೂಲಕ ನೀರಿನ ಭದ್ರತೆಯನ್ನು ಹೆಚ್ಚಿಸುವಲ್ಲಿ ನಮ್ಮ ಇಲಾಖೆಯು ಪ್ರಮುಖ ಪಾತ್ರ ವಹಿಸುತ್ತಿದೆ. ಇಲಾಖೆಯ ಯೋಜನೆಗಳು ಗ್ರಾಮೀಣ ಜೀವನೋಪಾಯ ಮತ್ತು ಬಡತನ ನಿರ್ವಹಣೆಗೆ ಹೆಚ್ಚು ಸಹಕಾರಿಯಾಗಿದೆ. ಮೈಸೂರು ಜಿಲ್ಲೆ ಚಿಲಕುಂದ ಏತ ನೀರಾವರಿ ಯೋಜನೆ. ಚಿಲಕುಂದ ಏತ ನೀರಾವರಿ ಯೋಜನೆಯು ನಮ್ಮ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಲಕ್ಷ್ಮಣತೀರ್ಥ ನದಿಯ ಏತ ನೀರಾವರಿ ಮೂಲಕ ಸುಮಾರು 14 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯಾಗಿದೆ. ಈ ಯೋಜನೆಯನ್ನು ಸುಮಾರು 21,77 ಲಕ್ಷ ವೆಚ್ಚದಲ್ಲಿ ಕೈಗೆತ್ತಿಕೊಂಡು ಪೂರ್ಣಗೊಳಿಸಲಾಗಿದೆ. ಈ ಯೋಜನೆಯಿಂದಾಗಿ ಕಲ್ಲಹಳ್ಳಿ ಕಟ್ಟೆ, ಕಲ್ಲಹಳ್ಳಿ ದೊಡ್ಡ ಕೆರೆ, ನಾಗಮಂಗಲ ಕೆರೆ, ಮುತ್ತುರಾಯನ ಹೊಸಹಳ್ಳಿ ಕೆರೆ, ರಾಯನ ಹೊಸಹಳ್ಳಿ ಕಟ್ಟೆ, ಹನುಮಕಟ್ಟೆ, ತಿಮ್ಮಪ್ಪನ ಕಟ್ಟೆ, ಸಾವಂತಿ ಕೆರೆ, ದೇವರ ಕೆರೆ, ಹೊಸಕೆರೆ, ಬೀಸಿನ ಕಟ್ಟೆ, ಬನಿಕೆರೆ ಸೇರಿ ಸುಮಾರು 250 ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ನೀಡುವುದರ ಜೊತೆಗೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಂತರ್ಜಲ ಅಭಿವೃದ್ಧಿಗೆ ಸಹಕಾರಿಯಾಗಿದೆ. ನಾವು ಚಿಲಕುಂದ ಗ್ರಾಮಸ್ಥರು. ಚಿಲಕುಂದಕ್ಕೆ ಲಕ್ಷ್ಮಣ ತೀರ್ಥದಿಂದ 6 ಕೆರೆಗಳು ನೀರು ಗೊತ್ತೈತೆ. ದನ ಕರಿಗೆ ಬೋರ್ಗಳಿಗೆ ಎಲ್ಲ ಇಂಪ್ರೂವ್ ಆಯ್ತಾವೆ. ನಿಂತೋಗಿದ್ದ ಬೋರ್ ಎಲ್ಲ ಇಂಪ್ರೂವ್ ಆಗವೀಗ. ಇದನ್ನ ಅಬ್ಬನಕುಪ್ಪೆ, ಹೊಸಕೊಪ್ಲು, ಅಲ್ಲಿಂದ ಚಿಲಕುಂದ, ನಾಮಂಗಲ, ಕಳ್ಳಹಳ್ಳಿ ಈಗ ಎಲ್ಲ ನೀರು ಆಯ್ತಾಯಿದೆ. ನೀರಿತ್ತಿಲ್ಲ. ಈ ಕಡೆ ಬರಗಾಲ ಆದಂಗಾಗಿತ್ತು. ಎಲ್ಲ ಕೆರೆಗಳು ನೀರು ಆಯ್ತಾಯಿದೆ. ದನ ಕರಿಗೆಲ್ಲವ ತುಂಬ ಒಳ್ಳೇದಾಯ್ತಾಯಿದೆ. ಎರಡು 2023-24ನೇ ಸಾಲಿನಲ್ಲಿ ನಮ್ಮ ಮೇಜರ್ LIS ಹುಣಸೂರು ತಾಲೂಕಿನ ಚಿಲಕುಂದ ಏತ ನೀರಾವರಿ ಯೋಜನೆ, ಅದರಲ್ಲಿ ಸುಮಾರು 14 ಕೆರೆಗಳನ್ನು ನೀರು ತುಂಬಿಸೋಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅದು 88 MCFTಯಿಂದ ನಾವು ಲಿಫ್ಟ್ ಮಾಡಿ ನಮ್ಮ ಲಕ್ಷ್ಮಣ ತೀರ್ಥ ರಿವರಿಂದ 88 MCFT ನೀರನ್ನು ಎತ್ತಿ ಸುಮಾರು 2 ವರ್ಷದಿಂದ ನಾವು ಕೆರೆಗಳಿಗೆ ನೀರು ತುಂಬಿಸ್ತಾ ಇದ್ದೀವಿ. ಈ ವರ್ಷವೂ ಅದು ಟೋಟಲ್ 14 ಕೆರೆ ನಾವೇನು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಆದಷ್ಟು ನಾವು ಈ ವರ್ಷದಲ್ಲಿ ತುಂಬಿದ್ದೀವಿ. ಸಾಗರಕಟ್ಟೆ ಏತ ನೀರಾವರಿ ಮೈಸೂರು ವಿಭಾಗದ ಮತ್ತೊಂದು ಏತ ನೀರಾವರಿ ಯೋಜನೆ ಎಂದರೆ ಅದು ಸಾಗರಕಟ್ಟೆ ಏತ ನೀರಾವರಿ ಯೋಜನೆ. ಸುಮಾರು 15 ಕೋಟಿ ವೆಚ್ಚದಲ್ಲಿ
ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಈ ಏತ ನೀರಾವರಿಯಿಂದ ಸುಮಾರು 4 ಕೆರೆಗಳಿಗೆ ನೀರು ತುಂಬಿಸಲಾಗುತ್ತಿದೆ. ಅವುಗಳೆಂದರೆ ಹೊನಗೇನಕಟ್ಟೆ ಕೆರೆ, ದೊಡ್ಡಗೌಡನ ಕೊಪ್ಪಲು ಕೆರೆ, ವಡೇರಕಟ್ಟೆ ಕೆರೆ, ಕುಂಗ್ರಾಲ್ ಛತ್ರಾ ಕೆರೆ. ಈ ಯೋಜನೆಯಿಂದಾಗಿ ಸುಮಾರು 100 ಹೆಕ್ಟೇರು ವ್ಯಾಪ್ತಿಯ ಭೂಮಿಗೆ ಅನುಕೂಲವಾಗುತ್ತಿದೆ. ನನ್ನ ಹೆಸರು ಬಸವನಾಯ್ಕ, ನಮ್ಮೂರು ಸಾಗರಕಟ್ಟೆ. ನಮಗೆ ಏತ ನೀರಾವರಿ ಮಾಡವ್ರೆ. ಸಾಗರಕಟ್ಟೆಯಿಂದ ನಮಗೆ ಸುತ್ತಮುತ್ತ ಹಳ್ಳಿಯಲ್ಲೆಲ್ಲ ನಮ್ಗೆ ಅನುಕೂಲ ಆಗದೆ. ಕೆರೆ ಕಟ್ಟೆಗೆ, ಹೊಸಕೋಟೆ ಕೆರೆಗೆ, ಚಿತ್ರಕೊಪ್ಪಲ್ ಕೆರೆಗೆ, ಇಷ್ಟು ಊರಿಗೆಲ್ಲ ಅನುಕೂಲ ಆಗದೆ. ನಮ್ಮೂರಿಗೆ ಎಲ್ಲವ, ಸಾಗರಕಟ್ಟೆಗೆಲ್ಲವ ನಮಗೆ ಇದಾಗಿರೋದಕ್ಕೆ ಅನುಕೂಲ. ಜೋಂಪನಹಳ್ಳಿ ಏತ ನೀರಾವರಿ ಯೋಜನೆ HD ಕೋಟೆ ತಾಲೂಕಿನ ಸೂಳೆಕಟ್ಟೆ ಹಾಗೂ ಗದ್ದಿಗೆ ಅಣೆಕಟ್ಟನ್ನು ಪುನರುಜ್ಜೀವನಗೊಳಿಸಲು 2025ನೇ ಸಾಲಿನಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ನಡೆದ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ 25 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿದೆ. ಈ ಯೋಜನೆಯಿಂದಾಗಿ HD ಕೋಟೆ ಉಪವಿಭಾಗದ ಸುಮಾರು 900 ಹೆಕ್ಟೇರ್ ವ್ಯಾಪ್ತಿಯ ಭೂಪ್ರದೇಶಕ್ಕೆ ನೀರಿನ ಭದ್ರತೆ ದೊರೆಯಲಿದ್ದು, ಜೋಂಪನಹಳ್ಳಿ, ಬೋಚೇಗೌಡನಹಳ್ಳಿ, ಕೆ ಕಣೇನಹಳ್ಳಿ, ಅವರೇಗೆರೆ ಸೇರಿದಂತೆ 260 ಹೆಕ್ಟೇರ್ ವ್ಯಾಪ್ತಿಯ ಪ್ರದೇಶಕ್ಕೆ ನೀರು ಸರಬರಾಜು, ಅದರ ಜೊತೆಗೆ ಸುತ್ತಮುತ್ತಲಿನ 10 ಹಳ್ಳಿಗಳ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಇದಾಗಿದ್ದು, ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಭತ್ತ, ರಾಗಿ, ಜೋಳ, ಕಬ್ಬು, ಬಾಳೆ ಬೆಳೆಯಲು ಅನುಕೂಲವಾಗಿದೆ. ಬಸವರಾಜ್ ಅಂತ, ಜಂಪನಹಳ್ಳಿ ಗ್ರಾಮ, HD ಕೋಟೆ ತಾಲೂಕು, ಮೈಸೂರು ಡಿಸ್ಟಿಕ್ಕು. ಏನು ಸಣ್ಣ ನೀರಾವರಿ ಇಲಾಖೆಯಿಂದ ಮಾಡಿದ್ದಾರೆ, ಇದು ಲಿಫ್ಟ್ ಇರಿಗೇಷನು ತುಂಬ ಒಂದು 8ರಿಂದ 10 ಹಳ್ಳಿಗಳಿಗೆ ತುಂಬ ಯೂಸ್ ಆಗ್ತಿದೆ. ಇಲ್ಲಿ ಕಬ್ಬು, ಬಾಳೆ, ಜೋಳ, ಗದ್ದೆ ಎಲ್ಲ ತುಂಬ ಬೆಳೀತಾರೆ, ತುಂಬ ಅನುಕೂಲ ಆಗಿದೆ. ಫಸ್ಟು ಒಂದೇ ಬೆಳೆ ಬೆಳೀತಾ ಇದ್ರು, ಇವಾಗ 2ರಿಂದ 3 ಬೆಳೆ ತನಕ ಬೆಳೀತಾ ಇದ್ದಾರೆ. ಯಾವುದೇ ರೀತಿ ರೈತರಿಗೆ ನೀರಿನ ತೊಂದರೆ ಆಗ್ತಾ ಇಲ್ಲ. ಇಲ್ಲಿ ಜಪ್ಪದಕಟ್ಟೆ ಏತ ನೀರಾವರಿ ಕೃಷ್ಣರಾಜನಗರ ತಾಲೂಕಿನ ಜಪ್ಪದಕಟ್ಟೆ ಏತ ನೀರಾವರಿ ಯೋಜನೆಯು ಜಿಲ್ಲೆಯ ಪ್ರಮುಖ ಯೋಜನೆಯಾಗಿದ್ದು, ಜಪ್ಪದಕಟ್ಟೆ ಗ್ರಾಮದಲ್ಲಿ ಹರಿಯುವ ಕಾವೇರಿ ನದಿ ನೀರಿನಿಂದ ಕೆರೆಗಳನ್ನು ತುಂಬಿಸುವ ಯೋಜನೆ ಇದಾಗಿದೆ. ಇದನ್ನು 2 ಹಂತದಲ್ಲಿ ನಿರ್ಮಿಸಲಾಗಿದ್ದು, ಕೃಷ್ಣರಾಜನಗರ ತಾಲೂಕಿನ ಸುಮಾರು 100 ಕೆರೆಗಳಿಗೆ ನೀರು ಒದಗಿಸುವ ಹಾಗೂ ಸುತ್ತಮುತ್ತಲಿನ 31 ಹಳ್ಳಿಗಳಿಗೆ ಕುಡಿಯುವ ನೀರನ್ನು ಒದಗಿಸುವ ಅಂತರ್ಜಲವನ್ನು ವೃದ್ಧಿಸುವ ಮೂಲ ಉದ್ದೇಶದೊಂದಿಗೆ ಈ ಯೋಜನೆಯನ್ನು ರೂಪಿಸಲಾಗಿದೆ. ಈ ಯೋಜನೆಯಿಂದ ಸುಮಾರು 1212 ಹೆಕ್ಟೇರ್ ಭೂಪ್ರದೇಶಕ್ಕೆ ಅನುಕೂಲವಾಗಲಿದೆ. ಈ ಭಾಗದಲ್ಲಿ ರೈತರು ಕಬ್ಬು ಮತ್ತು ಭತ್ತ ಹೆಚ್ಚಾಗಿ ಬೆಳೆಯುತ್ತಿದ್ದು, ವರ್ಷಪೂರ್ತಿ ರೈತರಿಗೆ ನೀರಿನ ಅಭಾವ ಉಂಟಾಗದಂತೆ ಈ ಯೋಜನೆ ಸಹಕಾರಿಯಾಗಿದೆ. ಕಬ್ಬು ಮತ್ತು ಭತ್ತ, ಪರಮುಲ್ಲು ಇವನ್ನೆಲ್ಲ ಬೆಳೆದು ಅನುಕೂಲ ಆಗಿದೆ. ಆಕ್ಕಿಂತ ಈಗ ತುಂಬ ಅನುಕೂಲವಾಗಿ ಬೆಳೀತಾ ಇದ್ದೀವಿ. ಯಾವುದೇ ಥರದ ತೊಂದರೆನೂ ಇಲ್ಲ. ಸರ್ಕಾರಕ್ಕೆ ಧನ್ಯವಾದಗಳು. ಇವಾಗ ಇದರಿಂದ ನಮ್ಗೆ ಭಾಳ ಅನುಕೂಲ ಆಗಿ ನೀರು ಸಪ್ಲೈ ಮಾಡ್ಕೊಂಡು ಬೆಳೆ, ಬಾದನೆ, ಬಾಳೆ, ಟೊಮೊಟೊ ಈ ಥರ ಫಸಲುಗಳನ್ನೆಲ್ಲ ಮಾಡ್ತಾಯಿದ್ದೀವಿ ಸರ್. ಇವಾಗ ಕೆರೆಗಳಿಗೆ ನೀರು ಬಿಟ್ಟಿರೋದ್ರಿಂದ ಇವಾಗ ಸ್ವಲ್ಪ ಪರವಾಗಿಲ್ಲ, ಡೆವಲಪ್ಮೆಂಟ್ ಆಗಿದೆ, ನೀರುಗಳು ಚೆನ್ನಾಗಿದೆ. ನಮ್ಮ KR ತಾಲೂಕಿನಲ್ಲಿ ನಮ್ಮ ಮೇಜರ್ LIS ಅಂದರೆ ಜಪ್ಪದಕಟ್ಟೆ LIS, ಜಪ್ಪದಕಟ್ಟೆ 1 ಮತ್ತು 2ನೇ ಹಂತ. ಸೊ ಇದು ಲಾಸ್ಟ್ ಇಯರ್ ನಾವು ಉದ್ಘಾಟನೆ ಮಾಡಿದ್ದೀವಿ. ಅದರಲ್ಲಿ ಸುಮಾರು 100 ಕೆರೆಗಳನ್ನು ನಾವು ನೀರು ತುಂಬಿಸೋಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಅದು ಆಲ್ಮೋಸ್ಟು ಮುಗಿದು ಈಗ ಈ ವರ್ಷದ ಲಾಸ್ಟ್ ಇಯರಲ್ಲಿ ನಾವು ಕೆರೆಗಳಿಗೆ ನೀರು ಹರಿಸಿದ್ದೀವಿ. ಮರದೂರು ಏತ ನೀರಾವರಿ ನವೀಕರಣ ಲಕ್ಷ್ಮಣತೀರ್ಥ ನದಿಯಿಂದ ಮರದೂರು ಸುತ್ತಮುತ್ತಲಿನ ಕೆರೆಗಳಿಗೆ ನೀರು ಪೂರೈಸುವ ಮರದೂರು ಏತ ನೀರಾವರಿ ಯೋಜನೆಯನ್ನು ಅಂದಾಜು 2 ಕೋಟಿ ವೆಚ್ಚದಲ್ಲಿ ನವೀಕರಿಸಲಾಗಿದೆ. ಸುಮಾರು 250 ಹೆಕ್ಟೇರ್ ವ್ಯಾಪ್ತಿಯ ಪ್ರದೇಶಕ್ಕೆ ಅನುಕೂಲವಾಗುವಂತೆ ಸುತ್ತಮುತ್ತಲಿನ ಹಳ್ಳಿಗಳಾದ ಮುರದೂರು, ಮರದೂರು, ರಾಮಚಂದ್ರಪುರ, ಕೆರೆ ಸೋಮನಹಳ್ಳಿ ಕಟ್ಟೆ ಹಾಗೂ ಸೋಮನಹಳ್ಳಿ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯ ಕೂಡ ಮುಂದುವರೆದಿದ್ದು, ಈ ಯೋಜನೆಯಿಂದ ರೈತರಿಗೆ ವ್ಯವಸಾಯಕ್ಕೆ ಸೂಕ್ತವಾದ ನೀರು ಸರಬರಾಜು ಕಾರ್ಯ ನಮ್ಗೆ 1.5 ಎಕರೆ ಇದೆ. ಭತ್ತ, ರಾಗಿ, ಜೋಳ
ನಾವು ನೀರು ಬರೋಕೆ ಮೊದಲೇ ಬಂದ್ರೆ ನೀರು ಭತ್ತ ಬೆಳಿತಿದ್ದು ಅದ್ರೇನು ಬೆಳೀತಾ ಇರಲಿಲ್ಲ. ಬೆಳೆನ ಬೆಳೀತಾ ಇದ್ದೀವಿ. ಈಗ ಅನುಕೂಲ ಚೆನ್ನಾಗಿದೆ. ಸರ್ಕಾರಕ್ಕೆ ಧನ್ಯವಾದಗಳು. ಹುಣಸೂರು ತಾಲೂಕಿನಲ್ಲಿ ಮರ್ದೂರು ಏತ ನೀರಾವರಿ ಅಂತ ಸುಮಾರು 15 ವರ್ಷದ ಹಳೆ ಲಿಫ್ಟ್ ಇರಿಗೇಷನ್. ಆ ಲಿಫ್ಟ್ ಇರಿಗೇಷನ್ ತುಂಬಾ ತನ್ನ ಸಾಮರ್ಥ್ಯ ಕಳ್ಕೊಂಡು ಪೈಪೆಲ್ಲ ಲೀಕೇಜ್ ಸ್ಟಾರ್ಟ್ ಆಗಿತ್ತು. ಸೊ ಅದಕ್ಕೆ ಸುಮಾರು 3 ಕೋಟಿ ವೆಚ್ಚದಲ್ಲಿ ನಾವು ಈ ವರ್ಷಕ್ಕೆ ಪೈಪ್ ಬದಲಾವಣೆನ ನಾವು ತಗೊಂಡು ಅದರಲ್ಲಿ ಬರುವಂಥ 2 ಕೆರೆಗಳು ಪ್ಲಸ್ 236 ಹೆಕ್ಟೇರ್ ಅಷ್ಟು ಅಚ್ಚುಕಟ್ಟು ಪ್ರದೇಶಕ್ಕೆ ನಾವು ನೀರು ತುಂಬೋಕ್ಕೆ ನೀರು ಕೊಡೋದಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಪ್ಲಸ್ ನಮಗೆ ಲಕ್ಷ್ಮಣ ತೀರ್ಥ ರಿವರಲ್ಲಿ ನಾವು ನೀರು ಬಂದ ತಕ್ಷಣ ಅದನ್ನು ಆನ್ ಮಾಡಿ ಕೆರೆಗಳು ತುಂಬಿಸೋದು ಪ್ಲಸ್ ಅಚ್ಚುಕಟ್ಟಿಗೆ ನೀರು ಕೊಡೋಕ್ಕೆ ನಾವು ಹುಣಸೂರು ಭಾಗದಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಹಾಡ್ಯ ಏತ ನೀರಾವರಿ ಯೋಜನೆ. ಕಬಿನಿ ನದಿಯಿಂದ ಹಾಡ್ಯ ಸುತ್ತಮುತ್ತಲಿನ ಕೆರೆಗಳಿಗೆ ನೀರು ಪೂರೈಸುವ ಹಾಡ್ಯ ಏತ ನೀರಾವರಿ ಯೋಜನೆಯನ್ನು ಸುಮಾರು 41 ಕೋಟಿ ವೆಚ್ಚದಲ್ಲಿ ಮಂಜೂರು ಮಾಡಲಾಗಿದ್ದು, ವರುಣಾ ಕ್ಷೇತ್ರದಲ್ಲಿ ಸುಮಾರು 14 ಕೆರೆಗಳಿಗೆ ನೀರು ತುಂಬಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ರೂಪಿಸಲಾಗಿದೆ. ವರುಣಾ ಕ್ಷೇತ್ರದ ಹಾಡ್ಯ ಭಾಗದಲ್ಲಿ ಒಣಭೂಮಿ ಹೆಚ್ಚಾಗಿದ್ದು, ಈ ಯೋಜನೆಯಿಂದಾಗಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಅಂತರ್ಜಲ ಅಭಿವೃದ್ಧಿಗೊಂಡು ಭವಿಷ್ಯದಲ್ಲಿ ರೈತ ಸಮೂಹಕ್ಕೆ ನೀರಿನ ಭದ್ರತೆ ಒದಗಿಸಲು ಈ ಯೋಜನೆ ಸಹಕಾರಿಯಾಗಲಿದೆ. ನಮ್ಮ CM ಸಾಹೇಬರು ಬಂದಮೇಲೆ ಭಾಳ ಅನುಕೂಲ ಆಯಿತು. ನಾವು ಬಾಳೆ ಹಾಕಿ ಈಗ ನಮ್ಮಲ್ಲೇ ಕೆಲಸ ಮಾಡೋಕ್ಕಾಗಿದೆ. ಹಿಂದೆಲ್ಲ ನಾವು ಮಂಡ್ಯ ಅಲ್ಲಿ ಇಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತಿದ್ವಿ. ನಾವೆಲ್ಲ ಜಮೀನಿದ್ರು ಏನೂ ಪ್ರಯೋಜನ ಇಲ್ಲ. ಊರಿಗೆ ಹೋಗ್ಲು ಏನೂ ಇರಲಿಲ್ಲ ಸರ್. ನಾವು ಹಂಗಾಗ್ಬಿಟ್ಟಿದ್ವಿ. ಹೊರಗಡೆ ಹೋಗಿ ಕೂಲಿ ಮಾಡಬೇಕಿತ್ತು ಸರ್ ನಾವು. ಈಗ ನಮ್ಮ ಸಾಹೇಬರು CM ಆದಮೇಲೆ ನೋಡಿ ಸರ್ ನಮಗೆ ಇದೆಲ್ಲ ಸೌಲಭ್ಯ ಸಿಕ್ಕಿದೆ. ವರುಣಾ ಕ್ಷೇತ್ರದಲ್ಲಿ ಸರಣಿ ಚೆಕ್ ಡ್ಯಾಂಗಳ ನಿರ್ಮಾಣ. ವರುಣಾ ಕ್ಷೇತ್ರದಲ್ಲಿ ಅಂತರ್ಜಲವನ್ನು ವೃದ್ಧಿಸಿ ನೀರಿನ ಭದ್ರತೆ ಖಾತ್ರಿಪಡಿಸುವ ಮೂಲ ಉದ್ದೇಶದಿಂದ ಸುಮಾರು 15 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಸುಮಾರು 12 ಚೆಕ್ ಡ್ಯಾಂಗಳನ್ನು ನಿರ್ಮಿಸುವ ಯೋಜನೆ ರೂಪಿಸಲಾಗಿದ್ದು, ಇದರ ಅಡಿಯಲ್ಲಿ ಕೇವಲ 3 ತಿಂಗಳುಗಳ ಅವಧಿಯಲ್ಲಿ 6 ಚೆಕ್ ಡ್ಯಾಂಗಳನ್ನು ನಿರ್ಮಿಸಲಾಗಿದ್ದು, ಮುಂದಿನ 3 ತಿಂಗಳುಗಳಲ್ಲಿ ಎಲ್ಲಾ 12 ಚೆಕ್ ಡ್ಯಾಂಗಳನ್ನು ನಿರ್ಮಿಸುವ ಉದ್ದೇಶ ಹೊಂದಿದ್ದು, ಇದರಿಂದ ಸಂಪೂರ್ಣ ವರುಣಾ ಕ್ಷೇತ್ರದಲ್ಲಿ ಅಂತರ್ಜಲ ಮಟ್ಟ ಗಣನೀಯ ಏರಿಕೆ ಕಾಣಲಿದ್ದು, ವರುಣಾ ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರೆಯಲಿದೆ. ವರುಣಾ ಕ್ಷೇತ್ರ ಮಾನ್ಯ ಮುಖ್ಯಮಂತ್ರಿಗಳವರ ಕ್ಷೇತ್ರ. ಆ ಕ್ಷೇತ್ರಕ್ಕೆ 41 ಕೋಟಿನಲ್ಲಿ ಹಾಡ್ಯ LAS ಅಂತ ಸುಮಾರು 16 ಕೆರೆಗಳನ್ನು ನೀರು ತುಂಬಿಸೋಕ್ಕೆ ಪ್ಲಸ್ 15 ಕೋಟಿ ವೆಚ್ಚದಲ್ಲಿ ಸೀರೀಸ್ ಆಫ್ ಚೆಕ್ ಡ್ಯಾಮ್ ಅಂತರ್ಜಲನ ಹೆಚ್ಚಿಸೋದಕ್ಕೆ ಸೀರೀಸ್ ಆಫ್ ಚೆಕ್ ಡ್ಯಾಮನ್ನು ನಾವು ಮಾಡ್ಕೊಂಡಿದ್ದೀವಿ. ಆ ಸೀರೀಸ್ ಆಫ್ ಚೆಕ್ ಡ್ಯಾಮಲ್ಲಿ 12 ಚೆಕ್ ಡ್ಯಾಮ್ಗಳಿತ್ತು. ಅದರಲ್ಲಿ 6 ಕಂಪ್ಲೀಟ್ ಆಗಿದೆ ಈ ವರ್ಷಕ್ಕೆ. ಕಾರ್ಯ ಹಾಡ್ಯ ಈ ಭಾಗದ ಆಲ್ಮೋಸ್ಟ್ ಡ್ರೈ ಏರಿಯಾ. ಸೊ ಆ ಡ್ರೈ ಏರಿಯಾಕ್ಕೆ ನಾವು ಆ ಕೆರೆಗಳನ್ನು ತುಂಬಿಸೋದಕ್ಕೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಚಿಕ್ಕಕೆರೆಕೋಡಿ ರಾಜಕಾಲುವೆ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಚಿಕ್ಕಕೋಡಿ ರಾಜಕಾಲುವೆಯನ್ನು ಸುಮಾರು 2 ಕೋಟಿ ವೆಚ್ಚದಲ್ಲಿ ನವೀಕರಿಸಿದ್ದು, ಸುಮಾರು 180 ಮೀಟರ್ ಉದ್ದದ ರಾಜಕಾಲುವೆ ಇದಾಗಿದೆ. ಇದು ಪಿರಿಯಾಪಟ್ಟಣ ನಗರ ಒಳಗೆ ಹಾದು ಹೋಗುವುದರಿಂದ ಯಾವುದೇ ರೀತಿಯ ಒತ್ತುವರಿಯಾಗದಂತೆ ತಡೆಯಲು ರಕ್ಷಣಾತ್ಮಕ ತಡೆಗೋಡೆಗಳನ್ನು ನಿರ್ಮಿಸಲಾಗಿದೆ. ಇದರಿಂದ ಮಳೆಗಾಲದಲ್ಲಿ ಪ್ರವಾಹ ಉಂಟಾದಾಗ ಹೆಚ್ಚುವರಿ ನೀರು ಪಿರಿಯಾಪಟ್ಟಣ ನಗರವನ್ನು ಪ್ರವೇಶಿಸದಂತೆ ತಡೆಯಲು ಉಪಯುಕ್ತವಾಗಿರುವುದರ ಜೊತೆಗೆ ನಗರದ ತ್ಯಾಜ್ಯ ನೀರು ಮಳೆಯ ನೀರಿನೊಂದಿಗೆ ಸೇರದಂತೆ ತಡೆಯಲು ಈ ಯೋಜನೆ ಉಪಯುಕ್ತವಾಗಿದೆ. ಪಿರಿಯಾಪಟ್ಟಣ ಭಾಗದಲ್ಲಿ ಚಿಕ್ಕಕೆರೆ ಮತ್ತು ದೊಡ್ಡಕೆರೆ ಅಂತ ಒಂದು 2 ಮೇಜರ್ ಕೆರೆ, ಅದು ಟೌನಲ್ಲೇ ಬರುತ್ತೆ. ಸೊ ಅದನ್ನು ನಾವು ದೊಡ್ಡ ಕೆರೆಯಿಂದ ಚಿಕ್ಕ ಕೆರೆಗೆ ಬರುವಂಥ ಹಳ್ಳಕ್ಕೆ ನಾವು ರಕ್ಷಣಾತ್ಮಕ ಗೋಡೆ, ಯಾಕೆಂದರೆ ಸಿಟಿ ಲಿಮಿಟಲ್ಲಿ ಇರೋದ್ರಿಂದ ಅದು ಯಾವುದೇ ರೀತಿ ಒತ್ತುವರಿ ಆಗದೆ ಇರೋಂಗೆ ಮಾಡಿ ಅಲ್ಲಿ ಬರುವಂಥ ಏನು ನಮ್ಮ ಕೆರೆ ಕೋಡಿ ನೀರು ಏನು ಬರುತ್ತೆ ಅದಕ್ಕೆ ಸಂಪೂರ್ಣವಾಗಿ ನಾವು ಪ್ರೊಟೆಕ್ಷನ್ ಮಾಡಿ ನೀರು ಸರಾಗವಾಗಿ ಕೆರೆಗೆ ಬರಬೇಕು. ಅದೇ ಮತ್ತು ಯಾವುದೇ ರೀತಿ ಸಿಟಿನಲ್ಲಿ ಇರುವಂಥ ಚರಂಡಿ ನೀರಾಗಲಿ ಅಥವಾ ಬೇರೆ ಕೊಳಚೆ ನೀರಾಗಲಿ ತುಂಬದೇ ಇರೋಂಗೆ ನಾವು ಪ್ಲಾನ್ ಮಾಡಿಕೊಂಡು ನಾವು ಕೆರೆಗೆ ನೀರು ಬರ್ತಾ ಇದೆ. ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ. ಪಿರಿಯಾಪಟ್ಟಣದ ಪಟ್ಟಣ ವ್ಯಾಪ್ತಿಯಲ್ಲಿ ದೊಡ್ಡ ಕೆರೆಗೆ ಅಡ್ಡಲಾಗಿ ಬ್ರಿಡ್ಜ್ ಹಾಗೂ ಕೋಡಿಯನ್ನು 70 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಈ ಕೆರೆ 120 ಎಕರೆ ವಿಸ್ತೀರ್ಣ ಹೊಂದಿದ್ದು, ಮಳೆಗಾಲದಲ್ಲಿ ಕೆರೆಯ ನೀರು ಹೆಚ್ಚಾದಾಗ ಸರಾಗವಾಗಿ ಹರಿದು ಬರಲು ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ ಸಹಕಾರಿಯಾಗಿದೆ. ಈ ಯೋಜನೆಯಿಂದ ಪಿರಿಯಾಪಟ್ಟಣ ನಗರ ಜನತೆಗೆ ಕುಡಿಯಲು ನೀರಿನ ಭದ್ರತೆ ದೊರೆತಿದ್ದು, ಕೆರೆಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆಯಿಂದ ಜನರು ಹಾಗೂ ಜಾನುವಾರುಗಳು ಒಂದು ಬದಿಯಿಂದ ಇನ್ನೊಂದು ಬದಿಗೆ ನಿರಾಯಾಸವಾಗಿ ಸಾಗಲು ಸಹಕಾರಿಯಾಗಿದೆ. ಪಿರಿಯಾಪಟ್ಟಣ ಸುತ್ತಮುತ್ತ ಒಣಭೂ ಪ್ರದೇಶವೇ ಆಗಿರುವುದರಿಂದ ನಗರ ಪ್ರದೇಶದಲ್ಲಿ ಅಂತರ್ಜಲ ಅಭಿವೃದ್ಧಿಗೆ ಈ ಯೋಜನೆ ಉಪಯುಕ್ತವಾಗಿದೆ.
ಸರ್, ನನ್ನ ಹೆಸರು ರವಿ ಅಂತ ಅಂದ್ಬಿಟ್ಟು ಹೇಳಿ, ನಾನು ಚಪ್ರಹಳ್ಳಿ ಗ್ರಾಮ, ಪ್ರಿಯಪಟ್ಟಣ ತಾಲೂಕು. ಈ ಬರಡಂತದ ಸೀಮೆಯಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ನಮಗೆ ಇವತ್ತು ನೀರು ಅದ್ದೂರಿಯಾಗಿ ನೀರು ಬಂದು ಈ ವ್ಯಾಪ್ತಿಯಲ್ಲಿ ನಾವು ಆಗ ನಾವು ಏನಪ್ಪ ಅಂತಂದರೆ ಮಳೆ ಆಶ್ರಿತವಾಗಿ ಬೆಳೆ ಬೆಳೀತಿದ್ದೋ. ಮುಂಚೆ ನಾವು ಹೊಗೆ ಸೊಪ್ಪು ಬೆಳ್ಕೊಂಡು ಮಳೆ ಆಶ್ರಯತೆಯಿಂದ ಹೊಗೆ ಸೊಪ್ಪು ಬೆಳೀತಿದ್ದೋ ಸ್ವಾಮಿ. ಇವತ್ತು ಹೊಗೆ ಸೊಪ್ಪು ಇವತ್ತು ನೀರಾವರಿ ಉದ್ದೇಶದಿಂದ ಹೊಗೆ ಸೊಪ್ಪು ತ್ಯಜಿಸಿ ಬೇರೆ ಬೆಳೆಯ ಅಂತ ಅವಕಾಶ ನಮಗೆ ಇವತ್ತು ಸಿಕ್ಕಿದೆ. ಎಸ್ಸಿಪಿ ಟಿಎಸ್ಪಿ ಕಾಯ್ದೆಯ ಪರಿಣಾಮಕಾರಿ ಜಾರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಐತಿಹಾಸಿಕ ಕಾಯ್ದೆಯಾದ ಎಸ್ಸಿ ಎಸ್ಪಿ ಟಿಎಸ್ಪಿ ಕಾಯ್ದೆಯ ಅನುಷ್ಠಾನದ ಭಾಗವಾಗಿ ಕರ್ನಾಟಕ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯು ಇಲಾಖೆಗೆ ನಿಗದಿಯಾದ ಆಯವ್ಯಯದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ರೈತರಿಗೆ ವಿದ್ಯುತ್ ಸಂಪರ್ಕದೊಂದಿಗೆ ಕೊಳವೆ ಬಾವಿ ಒದಗಿಸುವ ಕ್ರಾಂತಿಕಾರಿ ಯೋಜನೆಯನ್ನು ರೂಪಿಸಲಾಗಿದೆ. ವಿದ್ಯುತ್ ಸಂಪರ್ಕದೊಂದಿಗೆ ಕೊಳವೆ ಬಾವಿ ನೀಡುವ ಈ ಮಹತ್ವದ ಯೋಜನೆ ಕೇವಲ ತಾಂತ್ರಿಕ ಪರಿಹಾರವಾಗದೆ ಇದು ಆರ್ಥಿಕ ಮತ್ತು ಸಾಮಾಜಿಕ ಶಕ್ತೀಕರಣದ ಮಹತ್ವದ ಉಪಕರಣವಾಗಿದೆ. ಮೈಸೂರು ವಿಭಾಗದಲ್ಲಿ ಕಳೆದ 2 ವರ್ಷಗಳಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ 579 ರೈತ ಕುಟುಂಬಗಳು ಹಾಗೂ ಪರಿಶಿಷ್ಟ ಪಂಗಡಕ್ಕೆ ಸೇರಿದ 280 ರೈತ ಕುಟುಂಬಗಳಿಗೆ ವಿದ್ಯುತ್ ಸಂಪರ್ಕದೊಂದಿಗೆ ಕೊಳವೆ ಬಾವಿ ನೀಡಲಾಗಿದ್ದು, ಅಂತರ್ಜಲ ಸಮತೋಲನ ಕಾಪಾಡುವುದರ ಜೊತೆಗೆ ಸಾಮಾಜಿಕ ಹಾಗೂ ಆರ್ಥಿಕ ಸಮಾನತೆಯ ದೆಸೆಯಲ್ಲೂ ಇಲಾಖೆ ಕಾರ್ಯನಿರ್ವಹಿಸುತ್ತಿದೆ. ಈಗ ನಮ್ಮ ಸಣ್ಣ ನೀರಾವರಿ ಇಲಾಖೆಯ ಯೋಜನೆಗಳು ಗ್ರಾಮೀಣ ಕರ್ನಾಟಕದ ಜೀವನಾಡಿಯಾಗಿವೆ. ಪ್ರತಿ ಹನಿ ನೀರಿನ ಮಹತ್ವವನ್ನು ಅರಿತು ಸರ್ಕಾರ ಮತ್ತು ಸಮುದಾಯ ಒಗ್ಗಟ್ಟಾಗಿ ಜಲಸಂಪತ್ತಿನ ಸಂರಕ್ಷಣೆಗೆ ಕೈಜೋಡಿಸುತ್ತಿವೆ. ನಮ್ಮ ಸಿದ್ದರಾಮಯ್ಯ ಸಾಹೇಬರು ಬಂದಮೇಲೆ ನಾವು ಅನ್ನಕ್ಕೆ ಇನ್ನೊಬ್ರು ಹೋಗ್ಬೇಕಾಗಿತ್ತು. ಈಗ ನಿಮ್ಮ ಮನೆಯಲ್ಲಿ ನೀವೇ ಕೇಕ್ ಅನ್ನ ತಿನ್ನಿ ಅಂತ ಹೇಳಿ ನಮ್ಗೆ ಇದೆಲ್ಲ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ ಸರ್. ನನ್ನ ಹೆಸರು ಭಾರತಿ ಅಂತ, ಮಂಚನಹಳ್ಳಿ ಗ್ರಾಮದಲ್ಲಿರೋದು. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಹಾಕ್ಸವ್ರೆ. ನನಗೆ 2.5 ಎಕರೆ ಜಮೀನು ಐತೆ. ಭತ್ತ, ತರಕಾರಿ ಎಲ್ಲ ಬೆಳಿತೀವಿ. ನನ್ನ ಹೆಸರು ಸಿ ಸೋಮಣ್ಣ ಅಂತೇಳಿ, ನಮ್ಮ ಗ್ರಾಮ ಬಂದು ಎಮ್ಗೆ ಗ್ರಾಮ, ಟಿ ನರಸೀಪುರ ತಾಲೂಕು, ಮೈಸೂರು ಡಿಸ್ಟಿಕ್ಕು. ನಮಗೆ ಇಲ್ಲಿ ಜಮೀನಿದ್ದರೂ ಕೂಡ ಆವಾಗಲಿಂದ ಯಾವುದೇ ಫಸಲು ಬೆಳೆಯೋಕ್ಕಾಯ್ತಿರಲಿಲ್ಲ. ಮಳೆ ಬಂದರೆ ಬೆಳೆ ತಿಂದು, ಇಲ್ಲಾಂದರೆ ಯಾವುದು ಬೆಳೆ ಬೆಳೆಯೋಕ್ಕಾಯ್ತಿರಲಿಲ್ಲ. ಇವಾಗ ನಮ್ಮ ಸರ್ಕಾರದ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ನಮಗೆ ಬೋರ್ವೆಲ್ ಹಾಕಿಸಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದರಿಂದ ಒಳ್ಳೆ ಬೆಳೆನ ಬೆಳಿತೀವಿ. ನಾವು ಮೊದಲು ಜಮೀನಿದ್ರೂ ಕೂಡ ಬೇರೆ ಕಡೆ ಹೋಗಿ ಕೂಲಿ ಮಾಡೋ ಪರಿಸ್ಥಿತಿ ಇತ್ತು. ಇವಾಗ ನಮ್ಮದೇ ಜಮೀನಲ್ಲಿ ವ್ಯವಸಾಯ ಮಾಡ್ಕೊಂಡು ಒಳ್ಳೆ ಬೆಳೆ ಬೆಳಿತೀವಿ. ಇದರಿಂದ ನಮಗೆ ಅನುಕೂಲವಾಗಿದೆ. ನಾವೆಲ್ಲ ಬೆಳೀತಿತ್ತು ಒಂದೇ ಬೆಳೆ ಮಳೆ ಆಶ್ರಯದಲ್ಲಿ. ಇವಾಗ ನಾವು ಬೋರ್ ಆದ್ರಿಂದ ಇವಾಗ ಭತ್ತ, ಕಬ್ಬು, ರಾಗಿ, ಜೋಳ ಎಲ್ಲ ಬೆಳೀತಾ ಇದ್ದೀವಿ. ನಮ್ಮ ಹೆಸರು ಆರ್ ದಯಾನಂದ್ ಅಂತ, ಕಾರ್ಯಪಾಲಕ ಇಂಜಿನಿಯರು, ಮೈಸೂರು ಸಣ್ಣ ನೀರಾವರಿ ವಿಭಾಗ. ನಮ್ಮ ವಿಭಾಗ ಮೈಸೂರು ವಿಭಾಗದ ವ್ಯಾಪ್ತಿಗೆ 2 ಜಿಲ್ಲೆ ಬರುತ್ತೆ. ಒಂದು ಚಾಮರಾಜನಗರ, ಇನ್ನೊಂದು ಮೈಸೂರು ಜಿಲ್ಲೆ. ಚಾಮರಾಜನಗರ ಜಿಲ್ಲೆಯಲ್ಲಿ 5 ತಾಲೂಕು ಬರುತ್ತೆ. ಮೈಸೂರು ಜಿಲ್ಲೆಗೆ 7 ತಾಲೂಕು ಬರುತ್ತೆ. ಅಷ್ಟು ತಾಲೂಕಿಂದು ನಲ್ಲಿ ಕೆರೆಗಳನ್ನ ಅಷ್ಟು ತಾಲೂಕಲ್ಲೂ SCP TSP ಯೋಜನೆಯಡಿ ಬೋರ್ವೆಲ್ಸು ಕೊಡ್ತಾ ಇದ್ದೀವಿ. ಪ್ಲಸ್ ಚೆಕ್ ಡ್ಯಾಮು, ಲಿಫ್ಟ್ ಇರಿಗೇಷನ್ಸು ಅವನ್ನೆಲ್ಲ ಮಾಡ್ತಾಯಿದ್ವಿ ಗ್ರೌಂಡ್ ವಾಟರ್ ಇಂಪ್ರೂವ್ಮೆಂಟಿಗೋಸ್ಕರ. ಅದೇ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಸಣ್ಣ ನೀರಾವರಿ ಇಲಾಖೆ ಸಚಿವರ ಸಹಕಾರದಿಂದ ನಾವು ಇದೆಲ್ಲ ಗ್ರೌಂಡ್ ವಾಟರ್ ಅಭಿವೃದ್ಧಿಗೆ ನಾವು ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ, ಕಾಮಗಾರಿಯನ್ನು ನಿರ್ವಹಿಸ್ತಾ ಇದ್ದೀವಿ. ಕೆರೆಗಳ ಪುನರುಜ್ಜೀವನ, ಕಟ್ಟೆಗಳ ಬಲಪಡಿಸುವಿಕೆ ಮತ್ತು ಕಾಲುವೆಗಳ ಅಭಿವೃದ್ಧಿಯ ಮೂಲಕ ಮೈಸೂರು ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಪ್ರದೇಶಗಳಲ್ಲಿ ಜಲಭದ್ರತೆ ಸಾಧಿಸಲಾಗುತ್ತಿದೆ. ಸುಸ್ಥಿರ ಕರ್ನಾಟಕ, ಸಮೃದ್ಧ ಮೈಸೂರು.